ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಧ್ಯಾಯ 19 ಪ್ರವಾದಿಯ ಪತ್ರಗಳು. 1894 ಇಸವಿಯು ಪಶ್ಚಿಮದಲ್ಲಿ ಸ್ವಾಮೀಜಿಯ ಜೀವನದ ಅತ್ಯಂತ ಹೋರಾಟಮಯ ವರ್ಷವಾಗಿತ್ತೆನ್ನಬಹುದು. ಅಮೆರಿಕದಲ್ಲಿ ಮಾತ್ರವಲ್ಲದೆ ಭಾರತದಲ್ಲೂ ಅವರ ಕಾರ್ಯಯೋಜನೆಯು ಭ್ರೂಣಾವಸ್ಥೆಯಿಂದ ಹೊರಬಂದು ಬೆಳೆದ ಅತಿ ಮುಖ್ಯ ವರ್ಷವೂ ಅದೇ. ಅಮೆರಿಕದಲ್ಲಿ ಸ್ವಾಮೀಜಿ ಹೇಗೆ ದೃಢವಾಗಿ ನೆಲೆಯೂರಿ ನಿಂತರೆಂಬುದನ್ನು ಮತ್ತು ಇನ್ನೂ ಕೆಲಕಾಲ ಭಾರತಕ್ಕೆ ಹಿಂದಿರುಗದೆ ಅಮೆರಿಕದಲ್ಲೇ ತಮ್ಮ ಕಾರ್ಯವನ್ನು ಮುಂದುವರಿಸುವ ನಿರ್ಧಾರ ಮಾಡಿದ್ದನ್ನು ನೋಡಿದ್ದೇವೆ. ಆದರೆ ಭಾರತದಲ್ಲಿ ಆಗಬೇಕಾಗಿದ್ದ ಕಾರ್ಯಗಳನ್ನು ಅವರು ಮರೆತರೆಂದಲ್ಲ ಅಥವಾ ಮುಂದೂಡಿದರೆಂದೂ ಅಲ್ಲ. ಬದಲಾಗಿ ಅವರು ಅಮೆರಿಕದಲ್ಲಿ ತಮ್ಮ ಕಾರ್ಯಗಳನ್ನು ಮುಂದುವರಿಸುತ್ತಲೇ ತಮ್ಮ ಆಲೋಚನೆಗಳ ಹಾಗೂ ಮಾತುಗಳ ಶಕ್ತಿಯಿಂದ ಭಾರತದಲ್ಲಿನ ತಮ್ಮ ಉದ್ದೇಶಿತ ಯೋಜನೆಯು ಕಾರ್ಯಾರಂಭಗೊಳ್ಳುವಂತೆ ಮಾಡಿದರು. ಅದನ್ನವರು ಸಾಧಿಸಿದ ರೀತಿ ತುಂಬ ರೋಮಾಂಚಕ. 1893-94ರಲ್ಲಿ ಸ್ವಾಮೀಜಿ ಬರೆದ ಪತ್ರಗಳಲ್ಲಿ ಅವರ ಆಲೋಚನೆಗಳು ಜ್ವಲಂತವಾಗಿರುವುದನ್ನು ಕಾಣಬಹುದು. ಅದರಲ್ಲೂ ಮುಖ್ಯವಾಗಿ ಅವರು ತಮ್ಮ ಭಾರತೀಯ ಶಿಷ್ಯರಿಗೆ, ಸ್ನೇಹಿತರಿಗೆ ಹಾಗೂ ಸೋದರ ಸನ್ಯಾಸಿಗಳಿಗೆ ಬರೆಯುವ ಪತ್ರಗಳಲ್ಲಿ ಅವರ ಶಕ್ತಿಯು ಅಕ್ಷರಶಃ ಹರಿದು ಬಂದದ್ದನ್ನು ಕಾಣಬಹುದು. ತಮ್ಮನ್ನು, ತಮ್ಮ ಕಾರ್ಯಗಳನ್ನು ಧ್ವಂಸಗೊಳಿಸಲು ಟೊಂಕಕಟ್ಟಿ ನಿಂತ ವಿಚಿತ್ರಕಾರಿ ಶಕ್ತಿಗಳಿಂದ ಆವೃತರಾಗಿದ್ದರೂ ತಮ್ಮ ಗುರುದೇವರು ತಮಗೆ ವಹಿಸಿದ್ದ ಹೊಣೆಗಾರಿಕೆಯು ಅವರ ಮುಂದೆ ಸ್ಫುಟವಾಗಿ ನಿಂತಿತ್ತು. ಅವರ ಈ ಪತ್ರಗಳನ್ನು ಓದುತ್ತಾ ಹೋದಂತೆ ಅವರು ಹೇಗೆ ಒಬ್ಬ ಮಹಾಪ್ರವಾದಿಯಾಗಿ ಬೆಳೆದು ನಿಂತರು ಎಂಬುದನ್ನು ಗುರುತಿಸಬಹುದು. ಸ್ವಾಮೀಜಿ ಅಮೆರಿಕೆಗೆ ಹೋಗುವ ದಾರಿಯಲ್ಲಿದ್ದಾಗಲೇ ಅವರ ಮನಸ್ಸು ತಾವು ಅಮೆರಿಕದಲ್ಲಿ ಮಾಡಬೇಕಾದುದರ ಕುರಿತಾಗಿ ಮಾತ್ರವಲ್ಲದೆ ಭಾರತದ ಪುನರುತ್ಥಾನದ ಕುರಿತಾಗಿಯೂ ಆಳವಾಗಿ ಚಿಂತಿಸುತ್ತಿತ್ತು. ಜಪಾನಿನ ಪ್ರಗತಿಯನ್ನು ಕಂಡ ತಕ್ಷಣ ಅವರ ಮನಸ್ಸಿಗೆ ಬಂದದ್ದು ಭಾರತ. ಯೋಕೋಹಾಮದಿಂದ ತಮ್ಮ ಮದರಾಸಿನ ಶಿಷ್ಯರಿಗೆ ಸ್ವಾಮೀಜಿ ಬರೆದರು, ಬನ್ನಿ ಮುಂದೆ ಪುರುಷ ಸಿಂಹರಾಗಿ ನಿಮ್ಮ ಸಣ್ಣ ಬಿಲಗಳಿಂದ ಹೊರಬಂದು ಸುತ್ತಲಿನ ಜಗತ್ತನ್ನೊಮ್ಮೆ ಕಣ್ಣು ಬಿಟ್ಟು ನೋಡಿ. ಇತರ ರಾಷ್ಟ್ರಗಳು ಹೇಗೆ ಪ್ರಗತಿ ಪಥದಲ್ಲಿವೆ ಎಂಬುದನ್ನು ನೋಡಿ. ನೀವು ಮಾನವರನ್ನು ಪ್ರೀತಿಸುವಿರಾ? ನೀವು ನಿಮ್ಮ ರಾಷ್ಟ್ರವನ್ನು ಪ್ರೀತಿಸುವಿರಾ? ಹಾಗಾದರೆ ಬನ್ನಿ, ನಾವೆಲ್ಲ ಉನ್ನತ ಹಾಗೂ ಶ್ರೇಷ್ಠ ಧ್ಯೇಯಗಳಿಗಾಗಿ ಶ್ರಮಿಸೋಣ. ಹಿಂದಿರುಗಿ ನೋಡದಿರಿ. ಇಲ್ಲ, ನಿಮ್ಮ ಅತ್ಯಂತ ಹತ್ತಿರದ ಪ್ರಿಯ ಬಂಧು ಮಿತ್ರರು ಅತ್ತು ಗೋಗರೆದರೂ ಹಿಂದಿರುಗಿ ನೋಡದಿರಿ. ಸದಾ ಮುನ್ನಡೆಯುತ್ತಲೇ ಇರಿ. ಭಾರತಕ್ಕಿಂದು ಆಕೆಗಾಗಿ ಬಲಿದಾನವಾಗಬಲ್ಲ ಕನಿಷ್ಠ ಪಕ್ಷ 1,000 ಯುವಪುತ್ರರ ಅವಶ್ಯಕತೆ ಇದೆ. ಆದರೆ ಎಚ್ಚರಿಕೆ, 1,000 ಮನುಷ್ಯರು, ಮೃಗಗಳಲ್ಲ. ಬಡವರಿಗೆ ಅನುಕಂಪೆಯನ್ನು, ಅನ್ನವನ್ನು ಕೊಡಬಲ್ಲಂತಹ, ಜನಸಾಮಾನ್ಯರಿಗೆಲ್ಲ ಬೆಳಕನ್ನು ನೀಡುವಂತಹ ನೂತನ ಪರಿಸರವೊಂದನ್ನು ನಿರ್ಮಿಸಲು ಜೀವನ್ಮರಣಗಳನ್ನೂ ಲೆಕ್ಕಿಸದೆ ದುಡಿಯಲು ಇಚ್ಛಿಸುವ ಯುವಕರು ಬೇಕು. ನಿಮ್ಮ ಪೂರ್ವಿಕರ ದೌರ್ಜನ್ಯದಿಂದಾಗಿ ಮೃಗ ಸದೃಶರಾಗಿರುವವರನ್ನು ಪುನಃ ಮನುಷ್ಯರನ್ನಾಗಿಸಲು ಕೊನೆ ಉಸಿರಿನವರೆಗೆ ಹೋರಾಡಬಲ್ಲ ವ್ಯಕ್ತಿಗಳು ಬೇಕು. ಇಂತಹ ಎಷ್ಟು ಮಂದಿಯನ್ನು ನಿಮ್ಮ ಮದರಾಸು ನಗರ ನೀಡಬಲ್ಲದು? ಹೀಗೆ ಬರೆದರು. ಅಮೆರಿಕದಲ್ಲಿನ ತಮ್ಮ ಧರ್ಮಪ್ರಸಾರದ ಕಾರ್ಯದಲ್ಲಿ ಮುಳುಗಿದ್ದಾಗಲೂ ಅನುಕ್ಷಣವೂ ಸ್ವಾಮೀಜಿ ಭಾರತದ ಸ್ಥಿತಿಗತಿಯನ್ನು ಸುಧಾರಿಸುವ ಉಪಾಯಗಳ ಬಗ್ಗೆಯೇ ಚಿಂತಿಸುತ್ತಿದ್ದರು. ಯಾವ ಒಂದು ಹೊಸ ವಸ್ತುವನ್ನು, ದೃಶ್ಯವನ್ನು ಕಂಡಾಗಲೂ ಭಾರತದಲ್ಲಿ ಅವುಗಳನ್ನು ಹೇಗೆ ಅಳವಡಿಸಿಕೊಳ್ಳಬಹುದು ಎಂದು ಚಿಂತಿಸುತ್ತಿದ್ದರು. ಅಮೆರಿಕದಲ್ಲಿ ಅವರು ಕಂಡ ಸುಧಾರಣಾ ಗೃಹವು, ರಿಫಾರ್ಮೇಟರಿ ರಾಷ್ಟ್ರ ನಿರ್ಮಾಣದ ಬಗ್ಗೆ ಅವರಲ್ಲಿ ಹೊಸ ಭಾವನೆಗಳನ್ನು ಉತ್ತೇಜಿಸಿತು. ಇವುಗಳಲ್ಲಿ ಕೆಲವನ್ನು ಅವರು ಅಳಸಿಂಗರಿಗೆ ಬರೆದು ತಿಳಿಸಿದರು. ಸ್ವಾಮೀಜಿ ಬರೆಯುತ್ತಾರೆ, ನಿನ್ನೆ ಇಲ್ಲಿನ ಮಹಿಳಾ ಕಾರಾಗೃಹದ ಮೇಲ್ವಿಚಾರಕಿಯಾದ ಶ್ರೀಮತಿ ಜಾನ್ಸನ್ ಇಲ್ಲಿಗೆ ಬಂದಿದ್ದರು.
ಇಲ್ಲಿ ಇದನ್ನು ಕಾರಾಗೃಹ ಎಂದು ಕರೆಯುವುದಿಲ್ಲ, ಬದಲಾಗಿ ಸುಧಾರಣಾ ಗೃಹ ಎಂದು ಕರೆಯುತ್ತಾರೆ. ಇದು ನಾನು ಅಮೆರಿಕೆಯಲ್ಲಿ ಕಂಡ ಅತ್ಯಂತ ಭವ್ಯವಾದ ವಿಷಯ. ಇಲ್ಲಿನ ಬಂಧಿತರನ್ನು ಎಷ್ಟು ದಯಾಪೂರಿತ ದೃಷ್ಟಿಯಿಂದ ನೋಡಿಕೊಳ್ಳುತ್ತಾರೆ. ಅವರನ್ನೆಲ್ಲ ಹೇಗೆ ಪರಿವರ್ತಿಸಿ ಸಮಾಜಕ್ಕೆ ಉಪಯುಕ್ತ ವ್ಯಕ್ತಿಗಳನ್ನಾಗಿಸಿ ಕಳಿಸಿಕೊಡುತ್ತಾರೆ. ನಿಜಕ್ಕೂ ಇದೆಷ್ಟು ಭವ್ಯ, ಇದೆಷ್ಟು ಸುಂದರ. ಇದನ್ನು ನಂಬಬೇಕಾದರೆ ನೀನು ಇಲ್ಲಿಗೆ ಬಂದು ನೋಡಬೇಕು. ಅಯ್ಯೋ, ನಮ್ಮ ದೇಶದ ಬಡವರನ್ನು, ನಿಮ್ನ ವರ್ಗದವರನ್ನು ನೆನೆಸಿಕೊಂಡಾಗ ನನಗೆಷ್ಟು ಸಂಕಟವಾಯಿತು ಬಲ್ಲೆಯ. ಉದ್ಧಾರವಾಗಲು ಅವರಿಗೆ ಅವಕಾಶವೇ ಇಲ್ಲ, ಮೇಲೇರಲು ಅವರಿಗೆ ಮಾರ್ಗವೇ ಇಲ್ಲ. ಭಾರತದಲ್ಲಿ ಬಡವರಿಗೆ, ಪಾಪಿಗಳಿಗೆ, ಸ್ನೇಹಿತರಿಗೆ ಸಹಾಯವಿಲ್ಲ. ಅವರೆಷ್ಟೇ ಯತ್ನಿಸಿದರೂ ತಲೆ ಎತ್ತಲಾರರು. ಅವರು ದಿನದಿನವೂ ಕೆಳಕ್ಕೆ ಕುಸಿದು ಹೋಗುತ್ತಿದ್ದಾರೆ. ಕ್ರೂರ ಸಮಾಜವು ತಮ್ಮ ಮೇಲೆ ಬೀಸುತ್ತಿರುವ ಪ್ರಹಾರಗಳನ್ನು ಅವರು ತಿನ್ನುತ್ತಲೇ ಇರುತ್ತಾರೆ. ಆದರೆ ಆ ಪ್ರಹಾರಗಳು ಎಲ್ಲಿಂದ ಬೀಳುತ್ತಿವೆ ಎಂಬುದು ಮಾತ್ರ ಅವರಿಗೆ ತಿಳಿಯದು. ತಾವು ಮನುಷ್ಯರು ಎಂಬುದನ್ನೇ ಅವರು ಮರೆತು ಬಿಟ್ಟಿದ್ದಾರೆ. ಇದರ ಪರಿಣಾಮವೇ ನಾವು ಕಾಣುವ ದಾಸ್ಯ. ಈಚಿನ ಕೆಲ ವರ್ಷಗಳಲ್ಲಿ ಚಿಂತನಶೀಲ ವ್ಯಕ್ತಿಗಳು ಇದನ್ನು ಕಂಡುಕೊಂಡಿದ್ದಾರೆ. ಆದರೆ ದುರದೃಷ್ಟವಶಾತ್ ಇದಕ್ಕೆಲ್ಲ ಅವರು ಹಿಂದೂ ಧರ್ಮವನ್ನೇ ಹೊಣೆಯಾಗಿಸಿದ್ದಾರೆ. ಈ ಜನರ ದೃಷ್ಟಿಗೆ ಸುಧಾರಣೆಯ ಏಕೈಕ ಮಾರ್ಗವೆಂದರೆ ಜಗತ್ತಿನ ಅತಿಶ್ರೇಷ್ಠ ಧರ್ಮವನ್ನು, ಹಿಂದೂ ಧರ್ಮವನ್ನು ನಿರ್ನಾಮಗೊಳಿಸುವುದು. ಗೆಳೆಯ, ಇಲ್ಲಿ ಕೇಳು. ಭಗವಂತನ ಕೃಪೆಯಿಂದ ನಾನಿದರ ರಹಸ್ಯವನ್ನು ಕಂಡುಕೊಂಡಿದ್ದೇನೆ. ಇದು ಧರ್ಮದ ತಪ್ಪಲ್ಲ. ಹಾಗೆ ನೋಡಿದರೆ ನಿಮ್ಮ ಧರ್ಮ ಹೇಳುತ್ತದೆ ಪ್ರತಿಯೊಂದು ಜೀವಿಯಲ್ಲೂ ಇರುವುದು ನೀನೇ ಎಂದು. ತಪ್ಪು ಯಾವುದೆಂದರೆ ಧರ್ಮವನ್ನು ಅನುಷ್ಠಾನಕ್ಕೆ ತಾರದಿರುವುದು, ಅನುಕಂಪೆ ಇಲ್ಲದಿರುವುದು, ಹೃದಯವಂತಿಕೆ ಇಲ್ಲದಿರುವುದು. ಭಗವಂತನೇ ಬುದ್ಧನ ರೂಪದಲ್ಲಿ ಅವತರಿಸಿ ಬಡವರಿಗಾಗಿ, ಆರ್ತರಿಗಾಗಿ, ಪಾಪಿಗಳಿಗಾಗಿ ಮರುಗುವುದು ಹೇಗೆ, ಅನುಕಂಪೆ ತಾಳುವುದು ಹೇಗೆ ಎಂಬುದನ್ನು ಬೋಧಿಸಿದ. ಆದರೆ ನೀವದಕ್ಕೆ ಕಿವಿಗೊಡಲಿಲ್ಲ. ಬದಲಾಗಿ ಬುದ್ಧನು ಅವತರಿಸಿದುದು ವಿಕೃತ ತತ್ವಗಳನ್ನು ಬೋಧಿಸಿ ಜನರ ಬುದ್ಧಿಪಲ್ಲಟಗೊಳಿಸುವುದಕ್ಕಾಗಿ ಎಂದು ನಿಮ್ಮ ಪುರೋಹಿತರು ಭಯಂಕರ ಕಥೆಗಳನ್ನು ಕಟ್ಟಿದರು. ನಿಜ ನಿಜ. ಆದರೆ ಅಸುರರು ಯಾರೆಂದರೆ ನಾವೇ ಹೊರತು ಈ ತತ್ವಗಳನ್ನು ನಂಬಿದವರಲ್ಲ. ಕ್ರಿಸ್ತನನ್ನು ಅಲ್ಲಗಳೆದ ಯಹೂದ್ಯರು ಅಂದಿನಿಂದಲೂ ನಿರ್ಗತಿಕರಂತೆ ಭೂಮಿಯ ಮೇಲೆಲ್ಲ ಅಲೆದಾಡುತ್ತಾ ಎಲ್ಲರಿಂದಲೂ ದಬ್ಬಾಳಿಕೆಗೊಳಗಾದಂತೆಯೇ ನೀವು ಕೂಡ ನಿಮ್ಮನ್ನು ಆಳಬಯಸುವ ಯಾವುದೇ ರಾಷ್ಟ್ರಕ್ಕೆ ಗುಲಾಮರಾಗಿದ್ದೀರಿ. ಪ್ರಜಾಪೀಡಕರಿರ ಪ್ರಜಾಪೀಡನೆಯೂ ಗುಲಾಮಗಿರಿಯೂ ಒಂದೇ ನಾಣ್ಯದ ಎರಡು ಮುಖಗಳೆಂಬುದನ್ನು ನೀವು ಅರಿತಿಲ್ಲ. ಪ್ರಜಾಪೀಡಕ, ಗುಲಾಮ ಎರಡೂ ಪರ್ಯಾಯ ಪದಗಳು. ಭಾರತದ ಪುನರ್ನಿರ್ಮಾಣವಾಗಬೇಕೆಂದರೆ ಕೆಳವರ್ಗದ ಲಕ್ಷಾಂತರ ಜನರಿಗೆ ಸರ್ವತೋಮುಖ ಬೆಳವಣಿಗೆಯನ್ನು ಸಾಧಿಸಲು ಅವಕಾಶವನ್ನು, ನೆರವನ್ನು ಕಲ್ಪಿಸಬೇಕೆಂಬುದು ಸ್ವಾಮೀಜಿಯ ಯೋಜನೆಯಾಗಿತ್ತು. ಬಡವರಿಗಾಗಿ, ಆರ್ತರಿಗಾಗಿ ಮರುಗುವುದು ಹೇಗೆ ಎಂಬುದನ್ನು ಬುದ್ಧನು ತೋರಿಸಿಕೊಟ್ಟ ಎಂದು ಹೇಳಿದ ಅವರ ಮೂಲಕವೂ ಅದೇ ಬುದ್ಧನ ಚೇತನವೇ ಕೆಲಸ ಮಾಡುತ್ತಿತ್ತು. ಈ ಇಬ್ಬರು ಪ್ರವಾದಿಗಳ ಪ್ರಕಾರವೂ ಆಧ್ಯಾತ್ಮಿಕ ಮುಕ್ತಿಯೇ ಪ್ರತಿಯೊಂದು ಜೀವಿಯ ಅಂತಿಮ ಗುರಿ. ಇಂತಹ ಆಧ್ಯಾತ್ಮಿಕತೆಯು ಭಾರತದಲ್ಲಿ ಪುನರ್ಜಾಗೃತವಾಗಿ ಇಡೀ ಜಗತ್ತಿಗೆ ದಾರಿದೀಪವಾಗಬಲ್ಲದು, ಆಗುತ್ತದೆ ಎಂದು ಸ್ವಾಮೀಜಿ ನಂಬಿದ್ದರು. ಆದ್ದರಿಂದ ಅವರು ಅದೇ ಪತ್ರದಲ್ಲಿ ಮತ್ತೆ ಬರೆದರು: ಪಾವಿತ್ರ್ಯದಿಂದ ಪ್ರಜ್ವಲಿಸುತ್ತಿರುವ ಭಗವಂತನ ಮೇಲಿನ ಅವಿಚಲ ಶ್ರದ್ಧೆಯಿಂದ ಶಕ್ತರಾದ ಬಡವರ ಹಾಗೂ ಕೆಳಗೆ ಬಿದ್ದವರ ಮೇಲಿನ ಅನುಕಂಪೆಯೊಂದಿಗೆ ಸಿಂಹದ ಧೈರ್ಯವನ್ನು ಹೊಂದಿರುವಂತಹ 100,000 ಸ್ತ್ರೀ ಪುರುಷರು ಮುಕ್ತಿಯ ತತ್ವವನ್ನು ಬೋಧಿಸುತ್ತಾ ಪರಸ್ಪರ ಸಹಾಯದ ಹಾಗೂ ಸಾಮಾಜಿಕ ಜಾಗೃತಿಯ ಮತ್ತು ಸಮಾನತೆಯ ತತ್ವವನ್ನು ತಿಳಿಸಿಕೊಡುತ್ತಾ ನಾಡಿನ ಉದ್ದಗಲಕ್ಕೂ ಸಂಚರಿಸುವಂತಾಗಬೇಕು. ಈ ಜಗತ್ತಿನ ಯಾವುದೇ ಇತರ ಧರ್ಮವೂ ಮಾನವತೆಯ ಹಿರಿಮೆಯನ್ನು ಹಿಂದೂ ಧರ್ಮದಷ್ಟು ಉದಾತ್ತವಾಗಿ, ಸ್ಪಷ್ಟವಾಗಿ ಬೋಧಿಸುವುದಿಲ್ಲ.
ಮತ್ತು ದೀನದಲಿತರ ಕುತ್ತಿಗೆಯನ್ನು ಮೆಟ್ಟಿ ನಿಲ್ಲುವ ಧರ್ಮವೂ ಹಿಂದೂ ಧರ್ಮದಂತೆ ಮತ್ತೊಂದಿಲ್ಲ. ಆದರೆ ಇದಾವುದು ಧರ್ಮದ ತಪ್ಪಲ್ಲ ಎಂಬುದನ್ನು ಭಗವಂತ ನನಗೆ ತೋರಿಸಿಕೊಟ್ಟಿದ್ದಾನೆ. ಪಾರಮಾರ್ಥಿಕ ಹಾಗೂ ವ್ಯಾವಹಾರಿಕ ತತ್ವಗಳ ಹೆಸರಿನಲ್ಲಿ ದೌರ್ಜನ್ಯದ ಷಡ್ಯಂತ್ರಗಳನ್ನು ಕಂಡುಹಿಡಿದವರು ಹಿಂದೂ ಧರ್ಮದಲ್ಲಿರುವ ಆಷಾಢಭೂತಿಗಳು. ಇದೇ ಪತ್ರದಲ್ಲಿ ಸ್ವಾಮೀಜಿ ತಮ್ಮ ಶಿಷ್ಯರನ್ನು ಕಾರ್ಯೋನ್ಮುಖಗೊಳಿಸಲು ಪ್ರಚೋದನೆಯನ್ನು, ಮಾರ್ಗದರ್ಶನವನ್ನು ನೀಡುತ್ತಾ ಹೀಗೆ ಬರೆದರು: ಶ್ರೀಮಂತರೆನಿಸಿಕೊಂಡವರಿಂದ ಹೆಚ್ಚಿನದೇನನ್ನೂ ನಿರೀಕ್ಷಿಸಬೇಡಿ. ಅವರು ಬದುಕಿದ್ದಾರೆ ಎನ್ನುವುದಕ್ಕಿಂತ ಹೆಚ್ಚಾಗಿ ಮೃತಪ್ರಾಯರಾಗಿದ್ದಾರೆಂದರೆ ಸರಿಯಾದೀತು. ಭರವಸೆ ಇರುವುದು ನಿಮ್ಮಲ್ಲಿ, ಬಡವರಾದರೂ ಪ್ರಾಮಾಣಿಕರಾಗಿರುವ ನಿಮ್ಮಲ್ಲಿ. ಭಗವಂತನಲ್ಲಿ ಶ್ರದ್ಧೆ ಇಡಿ. ಯೋಜನೆಗಳನ್ನು ಹೂಡುತ್ತಾ ಕುಳಿತಿರಬೇಡಿ, ಅದರಿಂದೇನೂ ಪ್ರಯೋಜನವಿಲ್ಲ. ಆರ್ತರಿಗಾಗಿ ಮರುಗುತ್ತಾ ಭಗವಂತನ ನೆರವನ್ನು ಇದಿರು ನೋಡಿ, ಅದು ಬಂದೇ ಬರುತ್ತದೆ. ಈ ಭಾರವನ್ನು ಎದೆಯಲ್ಲಿ ಹೊತ್ತು, ಈ ಆಲೋಚನೆಯನ್ನು ತಲೆಯಲ್ಲಿ ಹೊತ್ತು ನಾನು 12 ವರ್ಷ ಸುತ್ತಾಡಿದ್ದೇನೆ. ಶ್ರೀಮಂತರು, ದೊಡ್ಡವರು ಎನ್ನಿಸಿಕೊಂಡವರ ಬಾಗಿಲಿನಿಂದ ಬಾಗಿಲಿಗೆ ಎಡತಾಕಿದ್ದೇನೆ. ನಾನು ರಕ್ತ ಬಸಿವ ಹೃದಯದಿಂದ ಅರ್ಧ ಭೂಮಂಡಲವನ್ನು ಸುತ್ತಿ ಈ ಅಪರಿಚಿತ ನಾಡಿಗೆ ಸಹಾಯವನ್ನರಿಸಿ ಬಂದೆ. ದೇವರು ದೊಡ್ಡವ, ಅವನು ನನಗೆ ನೆರವಾಗುವನೆಂದು ನಾ ಬಲ್ಲೆ. ಹಸಿವು ಚಳಿಗಳಿಂದ ನಾನಿಲ್ಲಿ ಸತ್ತೇ ಹೋಗಬಹುದು. ಆದರೆ ಓ ನನ್ನ ಯುವಜನರೇ, ಈ ನನ್ನ ಅನುಕಂಪೆಯನ್ನು, ಬಡವ ದೀನದಲಿತರ ಪರವಾದ ಹೋರಾಟವನ್ನು ನಿಮಗೊಪ್ಪಿಸಿ ಹೋಗುತ್ತೇನೆ. ದಿನದಿನಕ್ಕೂ ಅಧಪಾತಾಳಕ್ಕೆ ಕುಸಿಯುತ್ತಿರುವ 300 ಮಿಲಿಯ ಮಾನವರ ಉದ್ಧಾರಕ್ಕಾಗಿ ನಿಮ್ಮ ಇಡೀ ಜೀವನವನ್ನು ಮುಡಿಪಾಗಿಡಲು ವ್ರತಧಾರಣೆ ಮಾಡಿ. ಭಾರತದಲ್ಲಿನ ತಮ್ಮ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತಂದು ಅವು ಗುರಿ ಸೇರುವವರೆಗೂ ನಿಲ್ಲುವಂತಾಗಬಾರದೆಂದು ಸ್ವಾಮೀಜಿ ಬಯಸಿದ್ದರು. ಆದ್ದರಿಂದ ಅವರು ತಮ್ಮ ಆದೇಶಗಳನ್ನು ಮಧುರವಾಗಿಸಲು ಹೋಗಲಿಲ್ಲ. ಅವರ ಆಜ್ಞೆ ಸಾಕಷ್ಟು ಕಠಿಣವಾಗಿಯೇ ಇತ್ತು. ಏಕೆಂದರೆ ಅವರ ದೃಷ್ಟಿಯಲ್ಲಿ ಭಾರತದ ಪುನರುದ್ಧಾರಕ್ಕೆ ಅರೆಬರೆ ತ್ಯಾಗವೆಲ್ಲ ಸಾಕಾಗಲಾರದು. ಆದ್ದರಿಂದ ಅದೇ ಪತ್ರದಲ್ಲಿ ಮತ್ತೆ ಹೀಗೆ ಬರೆದರು: ಅದು ಒಂದು ದಿನದಲ್ಲಿ ಆಗುವ ಕೆಲಸವಲ್ಲ ಮತ್ತು ಪಥವು ಅತ್ಯಂತ ಭಯಾನಕ ಮುಳ್ಳುಗಳಿಂದ ತುಂಬಿದೆ. ಆದರೆ ಸ್ವಯಂ ಪಾರ್ಥಸಾರಥಿಯೇ ನಮ್ಮ ಸಾರಥಿಯಾಗಿರಲು ಸಿದ್ಧನಿದ್ದಾನೆ, ಇದು ಖಂಡಿತ. ಅವನಲ್ಲಿ ಅವಿಚಲ ಶ್ರದ್ಧೆ ಇಟ್ಟು ಅವನ ಹೆಸರಿನಲ್ಲಿ ಯುಗಯುಗಗಳಿಂದಲೂ ಭಾರತದ ಮೇಲೆ ಪೇರಿಕೊಂಡಿರುವ ಸಂಕಟಗಳ ಪರ್ವತಕ್ಕೆ ಬೆಂಕಿ ಹಚ್ಚಿ ಅದು ಉರಿದು ಬೂದಿಯಾಗಲಿ. ಬನ್ನಿ ಓ ಸೋದರರೇ, ಎದುರಿಸಿ ಅದನ್ನು. ಅದೊಂದು ಮಹೋನ್ನತ ಕಾರ್ಯ. ಅಲ್ಲದೆ ನಾವು ಬಹಳ ಕೆಳಗಿದ್ದೇವೆ, ಆದರೆ ನಾವು ಭಗವಂತನ ಪುತ್ರರು, ದಿವ್ಯ ಜ್ಯೋತಿಯ ಕಿಡಿಗಳು. ಭಗವಂತನಿಗೆ ಜಯವೆನ್ನಿ, ನಾವು ಯಶಸ್ವಿಯಾಗುತ್ತೇವೆ. ಹೋರಾಟದಲ್ಲಿ 100 ಜನ ಬೀಳಲಿ, ಆದರೇನಂತೆ? 100 ಜನ ಆ ಹೋರಾಟವನ್ನು ಕೈಗೆತ್ತಿಕೊಳ್ಳುತ್ತಾರೆ. ನಾನಿಲ್ಲಿ ಅಯಶಸ್ವಿಯಾಗಿ ಸಾಯಬಹುದು, ಆದರೆ ಮತ್ತೊಬ್ಬ ಅದನ್ನು ಮುಂದುವರಿಸುತ್ತಾನೆ. ರೋಗವು ಏನೆಂಬುದು ನಮಗೆ ತಿಳಿದಿದೆ, ಅದಕ್ಕೆ ಮದ್ದೂ ತಿಳಿದಿದೆ, ಆದರೆ ಅದರಲ್ಲಿ ವಿಶ್ವಾಸ ತಾಳಬೇಕಾಗಿದೆ. ದೊಡ್ಡವರು, ಶ್ರೀಮಂತರು ಎಂದು ಕರೆಸಿಕೊಳ್ಳುವವರ ಕಡೆ ತಿರುಗಿ ನೋಡಬೇಡಿ. ಹೃದಯ ಶೂನ್ಯರಾದ ಬುದ್ಧಿಜೀವಿಗಳ ಮಾತಿಗೆ ಬೆಲೆ ಕೊಡಬೇಡಿ ಮತ್ತು ಅವರ ವೃತ್ತಪತ್ರಿಕೆಯ ಬರಹಗಳನ್ನು ಲಕ್ಷಿಸಬೇಡಿ. ಶ್ರದ್ಧೆ, ಅನುಕಂಪೆ, ಜ್ವಲಂತ ಶ್ರದ್ಧೆ ಮತ್ತು ಜ್ವಲಂತ ಅನುಕಂಪೆ. ಈ ಜೀವನ ಏನೂ ಅಲ್ಲ, ಈ ಮರಣ ಏನೂ ಅಲ್ಲ, ಈ ಹಸಿವು ಏನೂ ಅಲ್ಲ, ಈ ಚಳಿಯೂ ಏನೂ ಅಲ್ಲ. ಜಯವಾಗಲಿ ಭಗವಂತನಿಗೆ. ಮುಂದೆ ಸಾಗಿರಿ. ಭಗವಂತನೇ ನಮ್ಮ ಸೇನಾ ನಾಯಕ. ಯಾರು ಕೆಳಗೆ ಬಿದ್ದರೆಂದು ನೋಡಲು ಹಿಂದೆ ತಿರುಗಬೇಡಿ, ಮುನ್ನಡೆಯಿರಿ, ನುಗ್ಗಿ ನಡೆಯಿರಿ. ಸೋದರರೇ, ಇದೇ ಪ್ರಕಾರವಾಗಿ ನಾವು ಮುನ್ನಡೆಯುತ್ತಾ ಸಾಗಬೇಕು. ಒಬ್ಬ ಬೀಳುತ್ತಾನೆ, ಮತ್ತೊಬ್ಬ ಅದನ್ನು ಮುಂದುವರಿಸುತ್ತಾನೆ. ಹೀಗೆ ಬರೆದರು. ಭಾರತದ ಇತಿಹಾಸದ ಹಿನ್ನೆಲೆಯಲ್ಲಿ ಹಾಗೂ ಅದರ ಭವಿಷ್ಯದ ಮುಂಬೆಳಕಿನಲ್ಲಿ
ಅದಕ್ಕೆ ಅತ್ಯಂತ ಸೂಕ್ತವಾದ ಸಂದೇಶವಿದು. ಇಂತಹ ಅದ್ಭುತ ಆಲೋಚನೆಗಳನ್ನು ಚಿಂತಿಸಿ ಅದ್ಭುತ ಮಾತುಗಳನ್ನು ಬರೆಯಬೇಕಾದರೆ ಸ್ವಾಮೀಜಿ ಭಾರತದ ನಾಡಿಮಿಡಿತವನ್ನು ಎಷ್ಟು ಚೆನ್ನಾಗಿ ಅರಿತಿದ್ದಿರಬೇಕು. ಅವರ ಈ ಮಾತುಗಳು ಭಾರತೀಯರ ಹೃದಯವನ್ನು ಸ್ಪಂದಿಸಿದವು. ಅವರ ಯೋಜನೆಗಳು ಗುರಿಯತ್ತ ಮುನ್ನಡೆಯುವಂತೆ ಮಾಡಿದವು. 1893ರ ನವೆಂಬರ್ 2ರಂದು ಅಳಸಿಂಗ ಪೆರುಮಾಳರಿಗೆ ಬರೆದ ಪತ್ರದಲ್ಲಿ ಸ್ವಾಮೀಜಿ ಮೊದಲ ಬಾರಿಗೆ ಸಮ್ಮೇಳನದಲ್ಲಿನ ತಮ್ಮ ಯಶಸ್ಸಿನ ಬಗ್ಗೆ ಪ್ರಸ್ತಾಪಿಸಿದರು. ಆದರೆ ತಕ್ಷಣ ಪತ್ರದ ಧಾಟಿಯನ್ನು ಬದಲಿಸಿ ತಮ್ಮ ಮನದಾಳದ ಏಕೈಕ ಚಿಂತೆಯಾದ ಭಾರತದ ಪುನರುತ್ಥಾನದ ಬಗ್ಗೆ ತಮ್ಮ ಆಲೋಚನೆಗಳನ್ನು ಹರಿಸಲಾರಂಭಿಸಿದರು. ಅದರಲ್ಲಿ ಅವರು ಹೀಗೆ ಬರೆದರು: ಹಿಂದೂವಾದವನು ತನ್ನ ಧರ್ಮವನ್ನೆಂದೂ ಬಿಡಬಾರದು. ಆದರೆ ಧರ್ಮವನ್ನು ಅದರ ಎಲ್ಲೆಗಳೊಳಗೆ ಇರಿಸಿ ಸಮಾಜವು ಬೆಳೆಯಲು ಸ್ವಾತಂತ್ರ್ಯ ಕೊಡಬೇಕು. ಭಾರತದ ಸುಧಾರಕರೆಲ್ಲರೂ ಪುರೋಹಿತಶಾಹಿಯ ಘೋರ ಅಪರಾಧಗಳಿಗೂ ಸಮಾಜದ ಅವನತಿಗೂ ಧರ್ಮವನ್ನೇ ಹೊಣೆಯನ್ನಾಗಿಸುವ ದೊಡ್ಡ ತಪ್ಪು ಮಾಡಿದರು ಮತ್ತು ಅವಿಚ್ಛಿನ್ನವಾದ ಧರ್ಮದ ಕಟ್ಟಡವನ್ನು ಕಿತ್ತೆಸೆಯಲು ಪ್ರಯತ್ನಿಸಿದರು. ಅದರ ಪರಿಣಾಮ ಸೋಲು. ಬುದ್ಧನಿಂದ ಹಿಡಿದು ರಾಜ ರಾಮಮೋಹನ ರಾಯರವರೆಗೆ ಪ್ರತಿಯೊಬ್ಬರೂ ಜಾತಿ ಪದ್ಧತಿಯನ್ನು ಧರ್ಮದ ಒಂದು ಅಂಗವೆಂದು ಪರಿಗಣಿಸಿ ಅವೆರಡನ್ನು ಒಟ್ಟಿಗೆ ನಿರ್ನಾಮಗೊಳಿಸಲು ಪ್ರಯತ್ನಿಸಿ ಕಡೆಗೆ ಸೋತರು. ಆದರೆ ಈ ಪುರೋಹಿತ ವರ್ಗದವರು ಎಷ್ಟೇ ಹಾರಾಡಿದರೂ ಎಷ್ಟೇ ಆರ್ಭಟಿಸಿದರೂ ಜಾತಿ ಎಂಬುದು ಒಂದು ಸಾಮಾಜಿಕ ವ್ಯವಸ್ಥೆ ಮಾತ್ರವೇ. ತನ್ನ ಉದ್ದೇಶಿತ ಸೇವೆಯನ್ನು ಸಲ್ಲಿಸಿದ ಮೇಲೆ ಈಗ ಅದು ಭಾರತದ ವಾತಾವರಣವನ್ನೆಲ್ಲ ತನ್ನ ದುರ್ವಾಸನೆಯಿಂದ ತುಂಬಿಸಿದೆ. ಅದನ್ನು ಹೋಗಲಾಡಿಸುವ ಏಕೈಕ ಮಾರ್ಗವೆಂದರೆ ಜನರಿಗೆ ಅವರು ಕಳೆದುಕೊಂಡ ಸಾಮಾಜಿಕ ವೈಯಕ್ತಿಕತೆಯನ್ನು ಮರಳಿ ದೊರಕಿಸಿಕೊಡುವುದು. ಇಲ್ಲಿ ಅಮೆರಿಕದಲ್ಲಿ ಹುಟ್ಟುವ ಪ್ರತಿಯೊಬ್ಬನೂ ತಾನೊಬ್ಬ ಮನುಷ್ಯನೆಂದು ಬಲ್ಲ. ಭಾರತದಲ್ಲಿ ಹುಟ್ಟುವ ಪ್ರತಿಯೊಬ್ಬನೂ ತಾನು ಸಮಾಜದ ಗುಲಾಮನೆಂದೇ ನಂಬಿರುತ್ತಾನೆ. ಬೆಳವಣಿಗೆಯು ಸಾಧ್ಯವಾಗುವುದು ಸ್ವಾತಂತ್ರ್ಯದ ಸ್ಥಿತಿಯಲ್ಲಿ ಮಾತ್ರವೇ. ಆ ಸ್ವಾತಂತ್ರ್ಯವನ್ನು ಕಿತ್ತುಕೊಂಡ ತಕ್ಷಣವೇ ಅವನತಿ ಪ್ರಾರಂಭವಾಗುತ್ತದೆ. ಆಧುನಿಕ ಯುಗದ ಸ್ಪರ್ಧಾತ್ಮಕತೆಯ ಆರಂಭದೊಂದಿಗೆ ಜಾತಿ ಪದ್ಧತಿಯು ಹೇಗೆ ವೇಗವಾಗಿ ನಿರ್ನಾಮವಾಗುತ್ತಿದೆ ಎಂದು ನೋಡಿ. ಈಗ ಅದನ್ನು ಕೊಲ್ಲಲು ಯಾವ ಉಪಾಯವೂ ಬೇಕಾಗಿಲ್ಲ. ಹೀಗೆ ಬರೆದರು: ಭಾರತೀಯ ಸ್ತ್ರೀಯರ ಸ್ಥಿತಿಗತಿಗಳನ್ನು ಸುಧಾರಿಸಬೇಕೆನ್ನುವುದು ಭಾರತದ ಪುನರುತ್ಥಾನದ ಬಗೆಗಿನ ಸ್ವಾಮೀಜಿಯ ಯೋಜನೆಯ ಒಂದು ಮುಖ್ಯಾಂಶ. ಅಮೆರಿಕದ ಸಮಾಜದಲ್ಲಿ ಸ್ತ್ರೀಯರು ಹೊಂದಿದ್ದ ಗೌರವಯುತ ಸ್ಥಾನ ಹಾಗೂ ಅವರು ಹೊಂದಿದ್ದ ಪ್ರಭಾವವನ್ನು ಕಂಡು ಸ್ವಾಮೀಜಿ ವಿಸ್ಮಯಮುಖರಾದರು. ಮಹಿಳೆಯರಿಗೆ ಅಮೆರಿಕನ್ನರು ನೀಡಿರುವ ಸ್ಥಾನವೇ ಅವರ ಸಮಾಜದ ಸುಸ್ಥಿತಿಗೆ ಮುಖ್ಯ ಕಾರಣವೆಂಬುದನ್ನು ಸ್ವಾಮೀಜಿ ಗಮನಿಸಿದರು. ಒಂದು ಪತ್ರದಲ್ಲಿ ಅವರು ಆ ಬಗ್ಗೆ ಬರೆಯುತ್ತಾರೆ: ನಿಜವಾದ ಶಕ್ತಿ ಉಪಾಸಕರು ಯಾರೆಂದು ಬಲ್ಲೆಯ? ಯಾವನು ಭಗವಂತನು ಸರ್ವವ್ಯಾಪಿಯಾದ ಶಕ್ತಿಯೆಂದು ಬಲ್ಲನೋ ಮತ್ತು ಸ್ತ್ರೀಯನ್ನು ಆ ಶಕ್ತಿಯ ಆವಿರ್ಭಾವವೆಂದು ಕಾಣುತ್ತಾನೆಯೋ ಅವನು. ಇಲ್ಲಿನ ಅಂದರೆ ಅಮೆರಿಕದ ಅನೇಕ ಪುರುಷರು ಸ್ತ್ರೀಯರನ್ನು ಆ ದೃಷ್ಟಿಯಿಂದ ಕಾಣುತ್ತಾರೆ. ಮನು ಮಹರ್ಷಿಯು ಅದನ್ನೇ ಹೇಳಿದ್ದ. ಎಲ್ಲಿ ನಾರಿಯರು ಚೆನ್ನಾಗಿ ನೋಡಿಕೊಳ್ಳಲ್ಪಡುತ್ತಾರೋ ಮತ್ತು ಸಂತೋಷದಿಂದಿರುತ್ತಾರೋ ಅಂತಹ ಕುಟುಂಬಗಳನ್ನು ದೇವತೆಗಳು ಹರಸುತ್ತಾರೆ ಎಂದು. ಇಲ್ಲಿ ಪುರುಷರು ಸ್ತ್ರೀಯರೊಂದಿಗೆ ಅತ್ಯಂತ ಶ್ರೇಷ್ಠವಾದ ರೀತಿಯಲ್ಲಿ ನಡೆದುಕೊಳ್ಳುತ್ತಾರೆ. ಆದ್ದರಿಂದಲೇ ಅವರು ಅಷ್ಟು ಸ್ವತಂತ್ರರು, ಉತ್ಸಾಹಶಾಲಿಗಳು, ವಿದ್ಯಾವಂತರು, ಶ್ರೀಮಂತರು. ಹಾಗಾದರೆ ನಾವೇಕೆ ಗುಲಾಮರಂತೆ ಕಷ್ಟಪಡುತ್ತಾ ಮೃತಪ್ರಾಯರಾಗಿದ್ದೇವೆ? ಉತ್ತರ ಸ್ವತಃಸಿದ್ಧವಾಗಿದೆ. ನೀವು ನಿಮ್ಮ ಸ್ತ್ರೀಯರ ಪರಿಸ್ಥಿತಿಯನ್ನು ಉತ್ತಮಪಡಿಸಬಲ್ಲಿರೇನು? ಹಾಗಾದರೆ ನೀವು ಅಭಿವೃದ್ಧಿ ಹೊಂದುವ ಆಸೆ ಇಟ್ಟುಕೊಳ್ಳಬಹುದು. ಇಲ್ಲದಿದ್ದರೆ ನೀವು ಈಗಿರುವಷ್ಟೇ ಹಿಂದುಳಿದಿರುತ್ತೀರಿ. ಓಂ ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ
प्रीणिते प्रीणितं जगत्। हरिः ॐ तत्सत्। श्रीरामकृष्णार्पणमस्तु।